ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಬೀದರ್ನಲ್ಲಿ ಹಮ್ಮಿಕೊಳ್ಳಲಾದ ಅಣಕು ಪ್ರದರ್ಶನ ಯಶಸ್ವಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್, ಮೇ 17ರಂದು ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವಾಲಯ ಸೂಚನೆ ಮೇರೆಗೆ ಹಮ್ಮಿಕೊಳ್ಳಲಾದ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಅಣಕು ಪ್ರದರ್ಶನ ಯಶಸ್ವಿ ನಿರ್ವಹಣೆಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಇವರು ಶನಿವಾರ ಬೀದರ್ ನಗರ ರೈಲ್ವೆ ನಿಲ್ದಾಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ನಾಗರಿಕ ರಕ್ಷಣಾ ಅಣಕು ಪ್ರದರ್ಶನ ಯಶಸ್ವಿ ಕುರಿತು ಮಾತನಾಡಿದರು. ಸಂಜೆ 4:30ಕ್ಕೆ ಬಾಂಬ್ ಸ್ಫೋಟ ಮಾಡಿದ ನಂತರ ಮೊದಲ ತುರ್ತು ಪರಿಸ್ಥಿತಿ ಎಚ್ಚರಿಕೆ ಸೈರನ್ ಶಬ್ದ ಮುಳುಗಿಸಲಾಯಿತು. ಎರಡನೇ ಸೈರನ್ ಶಬ್ದವು ಬೆಂಕಿ ಅವಘಡ ಸಂಭವಿಸಿದ ನಂತರ ಮುಳುಗಿಸಲಾಯಿತು. ಸೈರನ್ ಮುಳುಗಿಸಿದ ಕೂಡಲೇ ನಾಗರಿಕರು ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ದುರ್ಘಟನೆಯಲ್ಲಿ ಸಿಲುಕಿದ ನಾಗರಿಕರು ಸುಸಜ್ಜಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ದರು. ಆರೋಗ್ಯ ಇಲಾಖೆಯಿಂದ ತುರ್ತು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ರೈಲ್ವೆ ನಿಲ್ದಾಣ ಸ್ಥಳದಲ್ಲಿಯೇ ಪ್ರಥಮ ಚಿಕಿತ್ಸಾ ಕೇಂದ್ರ ಸ್ಥಾಪನೆ.
कोऑर्डिनेशन आज हुआ है। इमीडिएटली फायर डिपार्टमेंट, हेल्थ डिपार्टमेंट और KSRTC डिपार्टमेंट, सब लोग पुलिस डिपार्टमेंट और रेवेन्यू डिपार्टमेंट यहाँ पे आके इन लोगों ने फर्स्ट डिस्पोजल स्क्वाड दिया गया, उसको सिचुएशन डाउन किया है और एक फायर डिपार्टमेंट ने भी उसको डाउन किया है। कैसे लोगों को जिनको ज़रूरत है उनको स्ट्रेचर में लेके आना है और कौन जो खुद चलते हैं वो आ सकते हैं। फोन पे भी कंट्रोल रूम से कैसे कोऑर्डिनेशन होना है, कैसे ब्रीफिंग करना है, वो सारा करने के लिए उसका एक्सरसाइज किया है। हेल्थ डिपार्टमेंट ने भी जो लोग जख्मी लोग हैं उनकी ड्रेसिंग कैसे होनी है और जो लोग ज़्यादा सीरियस हैं उनको एम्बुलेंस में इमीडिएटली ट्रॉमा सेंटर में भेजना है, तो वो सारा एक्सरसाइज आज हमने किया है। और कोई भी अगर इमरजेंसी लाइक सिचुएशन हमारे ज़िले में आता है तो हमारा जिला एडमिनिस्ट्रेशन है उस सिचुएशन को बहुत सक्सेसफुली हैंडल करेगा। फायर बस टोटल बीदर में कितने मैडम फायर हाउस में ये बता देंगे फायर ऑफिसर। इस मौके पर बीदर के अवाम को ಎಲ್ಲರೂ ದಯಮಾಡಿ ಇಲ್ಲಿ ಎಲ್ಲರೂ ಭಾಗವಹಿಸಿರಲ್ಲ ಎಲ್ರಿಗೂ ಅಟೆನ್ಷನ್. ತುರ್ತು ಪರಿಸ್ಥಿತಿಗಳಲ್ಲಿ ಲೈಕ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ಸ್ ಅಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಯಾವ ರೀತಿ ರಿಯಾಕ್ಟ್ ಆಗಬೇಕು, ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಆಪರೇಷನ್ ಮಾಡಬೇಕು, ಯಾವ ರೀತಿ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟೆಡ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಮಾಕ್ ಡ್ರಿಲ್ ಇವತ್ತು ನಡೆದಿದೆ. ಇವತ್ತು ನಮ್ಮ ಬೇದರ ರೈಲ್ವೆ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವ ಒಂದು ಮಾಕ್ ಎಕ್ಸಸೈಸ್ ನಾವು ನಡೆಸಿ ರೈಲ್ವೆ ಸ್ಟೇಷನ್ ಪೊಲೀಸ್, ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಫೈರ್ ಸರ್ವಿಸಸ್ ಹಾಗೂ ಪೊಲೀಸರು ಹಾಗೂ NCC ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು, ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಒಂದು ಮಾಕ್ ಎಕ್ಸಸೈಸ್ ನಾವು ನಿರ್ವಹಣೆ ಮಾಡಿದ್ದೇವೆ. ಸುಮಾರು 300 ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಮಾಕ್ ಎಕ್ಸಸೈಸ್ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ ಇನ್ನೂ ಕಟ್ಟುನಿಟ್ಟಾಗಿ ಇದು ಸಿಚುವೇಶನ್ಸ್ ಹ್ಯಾಂಡಲ್ ಮಾಡ್ತೀವಿ ಅಂತ ನಾವು ಭರವಸೆ ಹೆಚ್ಚಾಗ್ತೇವೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ थोड़ा कैमरा पिक्चर सर सैरान साउंड बंद ಮಾಡ್ರಿ ಸೌಂಡ್ ಕಮ್ಮಿ ಓಕೆ ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರ ಕ್ಯಾಮೆರಾ ಸೌಂಡ್ ಕಮ್ಮಿ ಮಾಡಿ ಬರ್ತಾ ಇಲ್ಲ ಮೇಡಮ್ ಸ್ವಲ್ಪ ಎಲ್ಲರೂ ಮೊಬೈಲ್ ಹೆಚ್ಚಿಗೆ ತೆಗಿಲತ್ತರ ಮೇಡಮ್. ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಮಾಡಿದ್ದೀವಿ. ನಿನ್ನೆ ನಾವು ಮೀಟಿಂಗ್ ಮಾಡಿ ಫಸ್ಟ್ ಯಾವ ಡಿಪಾರ್ಟ್ಮೆಂಟ್ ಏನೇನು ರೂಲ್ ಇರ್ತದೆ ಈ ಎಕ್ಸರ್ಸೈಸ್ನಲ್ಲಿ ಅದನ್ನು ಡಿಫೈನ್ ಮಾಡಿ ಇವತ್ತು ಈ ಬಾಂಬ್ ಲೈಕ್ ಸಿಚುವೇಶನ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನಲ್ಲಿ. ಮತ್ತು ಅದಾದ ತಕ್ಷಣ ಏನು ಮಷಿನರಿ ಆ್ಯಕ್ಟ್ ಆಗಬೇಕು, ಫೈರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಹೆಂಗೆ ಯಾವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ. ಮತ್ತು ಇನಿಷಿಯಲ್ ಆಗಿ ಸಿವಿಲ್ ಡಿಫೆನ್ಸ್ ಪೀಪಲ್ ಅಂದರೆ ಯಾರು ವಾಲಂಟಿಯರ್ ಇರ್ತಾರೆ ಅವರು ನಾರ್ಮಲ್ ಬಟ್ಟೆಯಿಂದ 2 ಸ್ಟಿಕ್ಸಿಂದ ಸ್ಟ್ರೆಚರ್ ಮಾಡಿ ಫಸ್ಟ್ ಯಾರಿಗೂ ಇಮಿಡಿಯೇಟ್ಲಿ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು ಅವ್ರಿಗೂ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಪೀಪಲ್ ಹೂ ಕ್ಯಾನ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ಅದೆಲ್ಲ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ದಟ್ ಆಲ್ಸೋ ವಿ ಹ್ಯಾವ್ ಸೀನ್ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಆಯಿತು. ಯಾರ್ಯಾರು ಇಂಜರ್ಡ್ ಇದ್ರು ಅವರಿಗೂ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಫೈರ್ ಸರ್ವಿಸಸ್ ಅವರು ಇಲ್ಲಿ ಬಂದು ಏನು ಫೈರ್ ಇತ್ತು ಅದನ್ನು ಇದು ಮಾಡಿದ್ದಾರೆ, ಡೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಕೋಆರ್ಡಿನೇಷನ್ ಯು ಪೀಪಲ್ ಆಲ್ಸೋ ಹ್ಯಾವ್ ಸೀನ್ ದಿಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ನಾಟ್ ನೆಸೆಸರಿ ಬಾಂಬ್ ಲೈಕ್ ಸಿಚುವೇಶನ್ ಬಟ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ನಾವು ಮತ್ತು ಇಬ್ಬರು ಇಲ್ಲಿ ಇದ್ದೀವಿ, ಓವರ್ಸಾ ದಟ್ ಕಂಪ್ಲೀಟ್ ಎಕ್ಸರ್ಸೈಸ್. ಇದು KSRTC ಬಸ್ ನಂಬರ್ ವೈಸ್ emergency mock drill exercises
के भाग में आज यहाँ पे रेलवे स्टेशन में आर्टिफिशियल बॉम्ब अटैक टाइप का सिचुएशन क्रिएट करके और उस सिचुएशन में कैसे किसका रिस्पॉन्स ಬನ್ನಿ ಬನ್ನಿ ಎಲ್ಲ ಹೆಣ್ಮಕ್ಳು ನೀವು ಸರಿಯಪ್ಪ ನಿಮ್ದು ಕೆಲಸ ಇದೆ ನೀವು ಬಂದ್ಬಿಡಿ ಎಲ್ಲ ಅಲ್ಲಿ ಬನ್ನಿ ಲೇಡೀಸ್ ಇಲ್ಲ ಬಂದ್ಕೊಳ್ಳಿ ಮೇಲೆ ಇಟ್ಕೊಳ್ಳಿ तो कौन सी सिचुएशन में कौन से डिपार्टमेंट को कैसे रिस्पॉन्ड करना है वो सारा कोऑर्डिनेशन आज हुआ है। इमीडिएटली फायर डिपार्टमेंट, हेल्थ डिपार्टमेंट और KSRTC डिपार्टमेंट, सब लोग पुलिस डिपार्टमेंट और रेवेन्यू डिपार्टमेंट यहाँ पे आके इन लोगों ने फर्स्ट बॉम्ब डिस्पोजल स्क्वाड ने भी आके उसको सिचुएशन डाउस किया है और एक फायर हमने क्रिएट किया था, फायर डिपार्टमेंट ने भी उसको डाउस किया है। और कैसे लोगों को जिनको ज़रूरत है उनको स्ट्रेचर में लेके आना है और कौन जो लोग खुद चलते हैं वो आ सकते हैं और फ़ोन पे भी कंट्रोल रूम से कैसे कोऑर्डिनेशन होना है, कैसे ब्रीफिंग करना है, वो सारा हमने किया है, उसका एक्सरसाइज किया है। हेल्थ डिपार्टमेंट ने भी वुंड जो लोग ज़ख्मी लोग हैं उनकी ड्रेसिंग कैसे होनी है और जो लोग ज़्यादा सीरियस हैं उनको एम्बुलेंस में इमीडिएटली ट्रॉमा सेंटर में भेजना है, तो वो सारा एक्सरसाइज आज हमने किया है। और कोई भी अगर इमरजेंसी लाइक सिचुएशन हमारे ज़िले में आता है तो हमारा जिला एडमिनिस्ट्रेशन जो है उस सिचुएशन को बहुत सक्सेसफुली हैंडल करेगा। वो मैं बोलने की वो मैं सिर्फ आपको बोलने की फायर बस टोटल बीदर में कितने बाद में